ವೀಕ್ಷಕರೇ, ಈ ವಿಡಿಯೋದ ಉದ್ದೇಶ ವಿವಿಧ ಹೂಡಿಕೆಯ ಬಗ್ಗೆ ಅಲ್ಪ ಪ್ರಮಾಣದ ತಿಳುವಳಿಕೆ ಕೊಡುವ ಪ್ರಯತ್ನ. ಇವತ್ತು ನಾವು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಥವಾ PPFನ ಬಗ್ಗೆ ಮಾತನಾಡಲಿದ್ದೇವೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ 1968ನೇ ಇಸವಿಯಲ್ಲಿ ಶುರು ಮಾಡಿದ ಯೋಜನೆಯಾಗಿರುತ್ತದೆ. ಇದರ ಉದ್ದೇಶ ದೀರ್ಘಕಾಲದ ಹೂಡಿಕೆ ಮತ್ತು ತೆರಿಗೆ ವಿನಾಯಿತಿಯನ್ನು ಪಡೆದುಕೊಳ್ಳುವ ರೀತಿ ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಇದರ ಲಾಭಗಳು: ಇದು ಗೌರ್ಮೆಂಟ್ನ ಕೆಳಗಡೆ ಬರುವ ಯೋಜನೆಯಾದ್ದರಿಂದ ಹೂಡಿಕೆ ಹಣ ಮತ್ತು ಅದರ ಲಾಭಾಂಶಗಳ ಮೇಲೆ ಖಂಡಿತವಾಗಿಯೂ ನಿಮಗೆ ನಿರ್ಧರಿತ ದಿನದಂದು ಹಣವನ್ನು ಹಿಂತಿರುಗಿಸಲಾಗುತ್ತದೆ. ಮತ್ತು ನಿಮಗೆ ಆದಾಯ ತೆರಿಗೆಯಲ್ಲಿ ಅಂದರೆ ನೀವು ಈಗ ಫಸ್ಟ್ ರೆಜ್ಯೂಮೆ ಆ ಪ್ಲ್ಯಾನ್ ಇನ್ಕಮ್ ಟ್ಯಾಕ್ಸ್ ಪ್ಲ್ಯಾನನ್ನು ನೀವು ಸೆಲೆಕ್ಟ್ ಮಾಡಿದರೆ ಅದರಲ್ಲಿ 80C ಸೆಕ್ಷನ್ನ ಮೂಲಕ ನಿಮಗೆ ಪ್ರತಿ ವರ್ಷ 1.5 ಲಕ್ಷ ಹಣವನ್ನು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿ ಅಷ್ಟು ಹಣಕ್ಕೆ ನಿಮ್ಮ ಆದಾಯದಿಂದ ನೀವು ತೆರಿಗೆ ವಿನಾಯಿತಿಯನ್ನು ಪಡೆಯಬಹುದು. ಇದರಲ್ಲಿ ಪಡೆದ ಲಾಭಾಂಶದ ಮೇಲೆ ಎಂದರೆ 15 ವರ್ಷಗಳ ನಂತರ ಇದರಿಂದ ಬರುವ ಯಾವುದೇ ಲಾಭದ ಮೇಲೆ ನಿಮಗೆ ತೆರಿಗೆಯನ್ನು ವಿಧಿಸಲಾಗುವುದಿಲ್ಲ. ಇದನ್ನು ನೀವು ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯ ಸ್ಥಿತಿಗೆ ಅಗತ್ಯವಿದ್ದಲ್ಲಿ ನಿಮಗೆ ಯಾವುದೇ ರೀತಿಯ ಸಾಲವು ಈ ಹೂಡಿಕೆಯ ಮೇಲೆ ತೆಗೆದುಕೊಳ್ಳಬಹುದು. ನಿಮ್ಮ ಅಕೌಂಟನ್ನು ನೀವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದರೆ SBI, ಕೆನರಾ ಬ್ಯಾಂಕ್ ಅಥವಾ ಪ್ರೈವೇಟ್ ಬ್ಯಾಂಕ್ಸ್ ಮೇಜರ್ ಅಂದರೆ ದೊಡ್ಡದಾದ ಬ್ಯಾಂಕ್ HDFC, ICICI ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ತೆಗೆಯತಕ್ಕದ್ದು. ಅಲ್ಲಿ ನಿಮಗೆ ಪಾಸ್ಬುಕ್ ಆ್ಯಸ್ ಎ ಇನ್ವೆಸ್ಟ್ಮೆಂಟ್ ಪ್ರೂಫ್ ಕೊಡ್ತಾರೆ. ಇತಿಮಿತಿಗಳು: 15 ವರ್ಷಗಳ ಕಾಲ ಈ ಹೂಡಿಕೆಯನ್ನು ಹಿಂಪಡೆಯುವಂತಿಲ್ಲ. ಮತ್ತು ನೀವು ಮತ್ತೆ 5 ವರ್ಷಕ್ಕೆ ಇನ್ನೂ ಅದನ್ನು ವಿಸ್ತರಿಸಿದರೆ ನೀವು 20 ವರ್ಷಗಳ ಕಾಲ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದ ಹಣ ಅಥವಾ ಲಾಭಗಳನ್ನು ಹಿಂಪಡೆಯುವಂತಿಲ್ಲ. ಇದರ ಬಡ್ಡಿ ಸರಳ ಬಡ್ಡಿಯಾಗಿರುತ್ತದೆ. ಪ್ರಸ್ತುತ ಇದರ ಬಡ್ಡಿ ದರವು 7.1% ಪ್ರತಿ ವರ್ಷಕ್ಕೆ ಕೊಡಲಾಗುವುದು. ಅದು ನಿಮಗೆ ಆ ವರ್ಷದ ಕೊನೆಗೆ ನಿಮ್ಮ ಅಕೌಂಟಲ್ಲಿ ಈ ಹಣವು ಕ್ರೆಡಿಟ್ ಆಗ್ತದೆ. ನೀವು ₹500 ಪ್ರತಿ ವರ್ಷವೂ ಇದಕ್ಕೆ ಹಾಕಲೇಬೇಕಾಗ್ತದೆ. ಇಲ್ಲದಿದ್ದರೆ ನಿಮ್ಮ ಈ ಅಕೌಂಟ್ ಸ್ಥಗಿತಗೊಳ್ಳಬಹುದು ಮತ್ತು ನೀವು ಪೆನಾಲ್ಟಿ ಪೇ ಮಾಡಿ ಅದನ್ನು ಮತ್ತೆ ಶುರು ಮಾಡಬೇಕಾಗ್ತದೆ. 12 ಕಂತುಗಳು ಮಾತ್ರ ಇದರಲ್ಲಿ ಇರುವುದು. ಹಾಗಾಗಿ ನೀವು ನಿಮ್ಮ ಹಣವನ್ನು ಪೂರ್ವಯೋಜಿತವಾಗಿ ಚಿಂತನೆ ನಡೆಸಿ ಅದರಲ್ಲಿ ಹೂಡತಕ್ಕದ್ದು. ಹಣದ ಮರುಪಾವತಿ: 15ನೇ ವರ್ಷದಲ್ಲಿ ನಿಮಗೆ ಹಣವನ್ನು ಹಿಂತಿರುಗಿ ಪಡೆಯಬಹುದು ಹಾಗೂ ಇದರ ಜೊತೆ ನಿಮಗೆ ಲಾಭನೂ ಪಡೆಯಬಹುದು. ಅಥವಾ ನೀವೊಂದು ಫಾರ್ಮ್ನ ಮೂಲಕ ತಿಳಿಸಿ ಈ ಹಣವನ್ನು ಯಥಾಸ್ಥಿತಿಯಲ್ಲಿ ಅದೇ ಅಕೌಂಟ್ನಲ್ಲಿ ಇರಿಸಬಹುದು. ಹಾಗೆ ಅದರಲ್ಲಿ ಅದೇ ಬಡ್ಡಿ ಅಂದರೆ 7.1% ಬಡ್ಡಿಯನ್ನು ಪಡೆಯುತ್ತಾ ಇರಬಹುದು. ಆದರೆ ನೀವು ಹೊಸ ಕಂತನ್ನು ಪಾವತಿಸುವಂತೆ ಇನ್ನೂ 5 ವರ್ಷ ಇದರ ಅವಧಿಯನ್ನು ವಿಸ್ತರಿಸಿ ಪ್ರತಿ ವರ್ಷ ಹೂಡಿಕೆ ಮಾಡಿ 20 ವರ್ಷದ ನಂತರ ಈ ಹಣವನ್ನು ಹಿಂಪಡೆಯಬಹುದು. ಅಥವಾ ಆ ವ್ಯಕ್ತಿಯ ಮೃತ್ಯುವಿನ ನಂತರ ಈ ಹಣವನ್ನು ಆ ಕುಟುಂಬದ ಸದಸ್ಯರಿಗೆ ಅಂದರೆ ಯಾರು ನಾಮಿನಿಯಲ್ಲಿ ಹಾಕಿರ್ತಾರೆ ಅವರಿಗೆ ಅದನ್ನು ಹಿಂತಿರುಗಿಸಲಾಗುವುದು. ಅದರಲ್ಲಿರುವ ಲಾಭನೂ
ಎಲ್ಲವೂ ಅವರಿಗೆ ಕೊಡತಕ್ಕದ್ದು. ಸಾಲ ನೀವು ಮಾಡಿದ ಹೂಡಿಕೆ ಮೇಲೆ 25ರಷ್ಟು, ಎಂದರೆ ನೀವು ₹100 ಹೂಡಿಕೆ ಮಾಡಿದರೆ ಅದರಲ್ಲಿ ₹25 ಅಷ್ಟು ಸಾಲವನ್ನು ನಿಮಗೆ ಪಡೆಯಬಹುದು. ಹೂಡಿಕೆ ಶುರು ಆಗಿ 1 ಅಥವಾ 2 ವರ್ಷ ಆದ ಮೇಲೆ ಮಾತ್ರ ಈ ವ್ಯವಸ್ಥೆಯನ್ನು ಲಾಗುವುದು. ಇದರ ಬಡ್ಡಿದರವು ನಿಮ್ಮ ಈಗಿನ ಪ್ರಸ್ತುತ 7.1 ಏನು ನಿಮಗೆ ಬಡ್ಡಿ ಕೊಡ್ತಾ ಇದ್ದಾರೆ, ಅದರ ಮೇಲೆ 1% ಹೆಚ್ಚಳವಾಗಿ ನೀವು ಕೊಡತಕ್ಕದ್ದು. ಮತ್ತು ಈ ಸಾಲವನ್ನು ನೀವು 36 ತಿಂಗಳ ಒಳಗಡೆ ತೀರಿಸತಕ್ಕದ್ದು. ನಿಮಗೆ ಮತ್ತೆ ಇನ್ನೊಂದು ಸಾಲ ಬೇಕಾದರೆ ನಿಮ್ಮ ಮೊದಲ ಸಾಲವನ್ನು ಹಿಂತಿರುಗಿಸಿದ ಮೇಲೆ ನಿಮಗೆ ಇನ್ನೊಂದು ಸಾಲವನ್ನು, ಕೆಲವು ಅಗತ್ಯ ವಿಷಯಗಳು, ಇದರ ಬಡ್ಡಿಯು ಪ್ರತಿ ತಿಂಗಳ 3ನೇ ದಿನದಂದು ಲೆಕ್ಕಾಚಾರ ಮಾಡೋದರಿಂದ ನೀವು 1 ಅಥವಾ 2ನೇ ತಾರೀಕಂದು ನೀವು ಈ ಹಣವನ್ನು ಕಂತನ್ನು ಪಾವತಿಸಿದರೆ ಅತಿ ಉತ್ತಮ. ಯಾಕೆಂದರೆ ನಿಮಗೆ ಅಲ್ಪ ಪ್ರಮಾಣದ ಬಡ್ಡಿಯಲ್ಲಿ ಲಾಭವು ಹೆಚ್ಚಳ ದೊರಕುವ ಸಾಧ್ಯತೆಗಳಿವೆ. ದಯಮಾಡಿ ಈ ಯೋಜನೆಯನ್ನು ಪ್ರಾರಂಭಿಸುವ ಮೊದಲು ನೀವು ನಿಮ್ಮ ಹತ್ತಿರವಿರುವ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಲ್ಲಿ ವಿಚಾರಣೆ ಮಾಡಿ, ತಿಳುವಳಿಕೆ ಪಡೆದು, ನಿಮಗೆ ಸೂಕ್ತವೆನಿಸಿದರೆ ಮಾತ್ರ ಇದರಲ್ಲಿ ಹೂಡತಕ್ಕದ್ದು. ಇದು ಯಾವುದೇ ರೀತಿಯ ಹೂಡಿಕೆ ಮಾಡುವ ಪ್ರಯತ್ನವಲ್ಲ. ಧನ್ಯವಾದಗಳು.